ಕೇಳ್ದೇನತ್ತೆ ಪಿಳೆನ ಇವಳೆ ಜಾನುನೇ ತಗೊಂಡ್ಲು ಅಂತ ಜಾನಮ್ಮನ ಮೇಲೆ ಹೇಳ್ತಾಳೆ ಅವಳು. ಅಮ್ಮಣಿ ನೀನ್ ತಂಡ ಅಂತೆ ಅಂದ್ರೆ ಇಲ್ಲ ಅಂತಾಳಿ. ಹಂಗೆ ಮತ್ತೆ ಅದು ಒಪ್ಪಿಗೆ ಮದೇ ಇಲ್ಲ. ಎಲ್ಲ ನಮ್ಮ ಜಾನಮ್ಮನ ಮೇಲೆ ಹಾಕುತ್ತಿ. ನಮ್ಮ ಜಾನು ಅಂಥದ್ದೆಲ್ಲ ಮಾಡಲ್ಲ. ಅವಳು ವಿಧಿ ಒಳ್ಳೆ ಬುದ್ಧಿ ಕಲಿಸಿಲ್ಲ ಮಗಳಿಗೆ, ಒಳ್ಳೆ ಬುದ್ಧಿ ಕಲಿಸಿಲ್ಲ ಬಿಡು ನೀನೇನೇ ಅಂದು. ಅವಳೇ ತಗೊಂಡಿರೋದು ಹೇಳ. ತಿಮ್ಮಜ್ಜಿ ಐತೆ, ನಾನು ಅವಾಗಲೇ ಬಂದೆ ತಿಮ್ಮಜ್ಜಿಗೆ ಹೇಳೋಣ ಅಂತ. ಏನಮ್ಮ ಏನು ಹೇಳತ್ತೀವಿ, ಬಾರಮ್ಮ ಬಾ ಕೂಕ ಬಾ. 1,000 ರೂಪಾಯಿ ದುಡ್ಡು ಕಳ್ದೈತೆ ಕಣಮ್ಮ, ಅದಕ್ಕೆ ನಾನು ಅವಾಗಿಂದ ಹುಡ್ಕಾಡ್ತಿದ್ದೆ. ಅಲ್ಲಿ ಮಂತಕ್ಕೆ ಬಂದೆ, ನೀನು ಇರಲಿಲ್ಲ, ಎತ್ತ ಹೋಗಿದ್ಯಾ ಎಲ್ಲ ದೇವ್ರಿಗೆ ಹೋಗ್ಯವಳೆ ಅಂತ ಹೇಳಿದ್ರು ಅಲ್ಲಿ. ಅದಕ್ಕೆ ನಾನು ಇತ್ಲಾಗದೆ ಬಂದೆ. 1,000 ರೂಪಾಯಿ ದುಡ್ಡು ಅದ್ರಾಗ ಇದ್ದಿದ್ದಿಲ್ಲ ಕಣಮ್ಮ. ತಗೊಂಡೋಗಿರೋದು ಆ ಹುಡುಗಿನೇನೆ. ನಾನು ನೋಡಿದೆ ಇಲ್ಲಿ, ನೀನು ಸ್ನಾನ ಮಾಡಕ್ಕೆ ಹೋಗಿದ್ದೆ ಕಣಜ್ಜಿ, ಇರಲಿಲ್ಲ. ನಾನು ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ನ, ಅದಕ್ಕೆ ದೇವ್ರಿಗೆ ಹೋಗಿ ಬಂದೇನೆ, ಆಮೇಲೆ ಹೇಳೋಣ ಅಂತೇಳಿ ಸುಮ್ಮನಾದೆ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ಹುಡುಗಿನೇ ತಗೊಂಡೋಗಿರೋದು. ನೀನು ಇಲ್ಲಿ ಇಕ್ಕಿದ್ದೆಲ್ಲ ಬಂದು ತಗೊಂಡೋಯ್ತು. ನಾನು ಬಂದೆ, ಅವಾಗಿನ ಬಂದೆ ಜಸ್ಟು. ಏನೋ ಮಾತಾಡೋಣ, ಗೀತಕ್ಕನ ಹತ್ರ ಏನೋ ಕೇಳೋಣ ಅಂತ ಬಂದೆ. ಬಂದೆಷ್ಟೇ ಅವಳು ತಗೊಂಡು ಹೋಗ್ತಾ ಇದ್ಲು. ಎಲ್ಲ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಮೊಬೈಲಲ್ಲಿ. ಹೌದೇನು ನೋಡಮ್ಮ, ಕೇಳಕ್ಕೆ ಹೋಗಿದ್ಕೆ ಅವಳನ್ನ ಕೇಳಿದ್ಕೆ ತಗೊಂಡಿಲ್ಲ ಅನ್ಲಂತೆ. ಅವ್ರ ಅಮ್ಮನ ಕೇಳ್ದೇನಜ್ಜಿ? ಇಲ್ಲ, ಅವ್ರ ಅಮ್ಮನೇನು ಕೇಳಲಿಲ್ಲ. ಅವಳು ಇಲ್ಲಿ ಬಂದಿದ್ಲ, ಕೇಳ್ದೆ. ಬಾರೆ ಪಾವಿ ತಗೊಂಡಿದ್ಯೇನೆ ಅಂತಂದೆ. ಇಲ್ಲ ಕಣಜ್ಜಿ ನಾನು ತಗೊಂಡಿಲ್ಲ ಅಂದ್ಲು. ಆಗಲೇ ನಮ್ಮ ಜನ ಹೇಳುತ್ತೆ ತಗೊಂಡಿದ್ದೀಯ ಅಂತಂದೆ. ಇಲ್ಲ ಕಣಜ್ಜಿ ನಾನು ತಗೊಂಡಿಲ್ಲ ಅಂದ್ಲು. ಎಷ್ಟು ಸುಳ್ಳು ಹೇಳ್ತಾಳೆ, ಅಬ್ಬಬ್ಬಬ್ಬ ಭಾರಿ ಐತಿ ನೋಡ್ರಿ ಹೆಂಗೆ ತಗೊಂಡು ಹೋಗ್ತಾ ಇದ್ದಾಳೆ. ನಾನು ಅದಕ್ಕೆ ಅವಳು ನಂಬಲ್ಲ ಅಂತಾಲೇ. ಅಲ್ಲ ನೋಡಿ, ಈ ವಯಸ್ಸಿಗಿಂತ ಬುದ್ಧಿನೇ ಕಲ್ಸೋದು. ಅವ್ರ ಅಮ್ಮಗೆ ತೋರಿಸಿರು ಗೊತ್ತಾಗುತ್ತೆ ಇದನ್ನು. ಹಿಂಗೆ ಕಳ್ತನ ಮಾಡೋದ ಕಲಿಸ್ತೀಯಲ್ಲ ನಿನ್ನ ಮಕ್ಕಳಿಗೆ ಗೊತ್ತಾಗಲ್ವಂತ ತಗೊಂಡೋಗಿ ಅವ್ರ ಅಮ್ಮ ಇಂತ ಕೈಗೇನೆ ತೋರಿಸಿದ್ಲು. ಅವ್ರ ಅಮ್ಮ ಇಂತಾಗೆ ನಾನು ನೋಡಿದ್ನಲ್ಲ. ಅವ್ರ ಅಮ್ಮನೂ ಬಿಡು ಹೆಂಗೆ ತಾಂಬಂದಲ್ಲ ಅಂತೇಳಿ ಅವ್ರ ಅಮ್ಮನೂ ಖುಷಿ ಪಡ್ತಿತ್ತು. ಅಮ್ಮ ಇಂಥವೇ ಕಲ್ಸೋದು ಹುಡುಗರಿಗೆ. ಇವತ್ತು ಸಣ್ಣದಾಗ ಮಾಡಿ ನಾಳೆ ದಿನ ದೊಡ್ಡದಾಗ ಮಾಡಿ ಎಲ್ಲನ ಬ್ಯಾರ್ಯಾರ್ದಾರ್ದನ್ನು ಕಂಡಾರ್ ಮಾಡಿದರೆ ಕಳ್ತನ ಬಿಡ್ತಾರೆ ನಮ್ಮ ಮಕ್ಕಳಿಗೆ. ಯಾವತ್ತು ಒಳ್ಳೆ ಬುದ್ಧಿ ಕಲಿಸ್ಬೇಕು. ಇವತ್ತೇನೋ ಬಿಡು ಸಣ್ಣ ಕಳ್ತನ ಮಾಡ್ಯಾರಂತ ಸುಮ್ಮನಾದ್ರೆ ನಾಳೆ ದಿನ ದೊಡ್ಡದಾಗ ಮಾಡ್ತಾರೆ. ಆವಾಗ ಮರ್ಯಾದೆ ಹೋದಾಗ ಗೊತ್ತಾಗುತ್ತೆ ಅವಳಿಗೆ. ಅದಕ್ಕೆ ನಿಮ್ಮ ಮನೆ ಹತ್ರ ಬಂದೆ ಬೇಬಿ, ನಿನ್ಗೇನಾದ್ರೂ ವಿಷಯ ಗೊತ್ತಿರುತ್ತೆ ಅಂತ. ನೀನು ಇರಲಿಲ್ಲ, ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ, ನಿಮ್ಮ ಮನೆ ಹತ್ರ ಬರೋಣ ಅಂತ ಬಂದೆ. ನೀವು ಹೋಗಿದ್ರ ಅಂತ ಗೊತ್ತಾಯ್ತಾ, ಅದಕ್ಕೆ ನಾನು ಬಂದ್ಬಿಟ್ಟೆ. ನೀವು ನೀವು ಈ ಕಡೆಗಾಸಿ ಬಂದಿರೋ, ನಾನು ಈ ಕಡೆಗಾಸಿ ಬಂದಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಬಿಡು ಹೇಳಿದ್ರೆ ಆಯಿತು ಅಂತ ಸುಮ್ಮನಾದೆ. ನಾನು ದೇವಸ್ಥಾನಕ್ಕೆ ನಿಮ್ಮನ್ನು ಕರೆಯೋಣ ಅಂತ ಬಂದೆ, ನೀವು ಹೋಗ್ಬಿಟ್ಟಿದ್ರಿ. ಅದಕ್ಕಾಗಿನ ನಾನು ಬಂದಾಗ ವೀಡಿಯೋ ಮಾಡ್ಕೊಂಡೆ. ಆ ಹುಡುಗಿ ಬರೋದು ತಗೊಳ್ಳೋದು ಎಲ್ಲ ವೀಡಿಯೋ ಮಾಡ್ಕೊಂಡೆ. ನೋಡಜ್ಜಿ, ನಿಂದು ತಗೊಂಡಿರೋದು ಆ ಹುಡುಗಿನೇನೆ. ಅವ್ರ ಅಮ್ಮನ ಕೇಳು. ಯಪ್ಪ ಅವ್ರ ಅಮ್ಮನ ಕೇಳು, ಎಷ್ಟು ಮಾತಾಡ್ತಾಳೆ ಇವಾಗ. ನನ್ನ ಮಗಳು ಅಂತಾಳಲ್ಲ, ನನ್ನ ಮಗಳು ತಗೊಂಡಿಲ್ಲ, ನನ್ನ ಮಗಳು ತಗೊಂಡಿಲ್ಲ ಅಂತಾಳಲ್ಲ. ಸುಮ್ಮನೆ ಜನ ಹೆಸರಿಕ್ತಾರೆ ನನ್ನ ಮಗಳ ಮೇಲೆ. ಸುಮ್ಮನೆ ಇಲ್ಲದೆಲ್ಲ ಗೂಬೆ ಕೂರಿಸ್ತಾರೆ ಅಂತಾಳೆ. ಅಡಿ ಹೋಗಿ ಹಂಗೆ ಅಂಬ್ತೀನಿ. ಅಲ್ಲ ಕಣೆ, ನಿನ್ನ ಮಗಳು ನನ್ನ 1,000 ರೂಪಾಯಿ ಹೊತ್ಕೊಂಬಂದವಳೆ ಕೊಡಿಸಿ ಅಂಬ್ತೀನಿ. ಆಮೇಲೆ ತೋರಿಸ್ಬೇಕಿದ್ನ ಪೊನ್ನಾಗಳದ. ಮತ್ತೆ ಬಾಯಿ ಬಡಿತಾಳೆ. ಅವಾಗ ಹೋಗಿ ಕೇಳೋದೆಲ್ಲ ನೋಡೋಣ, ಅದೆಲ್ಲ ಏನು ಅಂಬ್ತಾಳೆ. ನನ್ನ ಮಕ್ಕಳು ತಾಂಡಿಲ್ಲ, ನನ್ನ ಮಕ್ಳಿಗೆ ಅಂತ ಬುದ್ಧಿ ಕಲಿಸಿಲ್ಲ, ಹಿಂಗೆ ಅಂಬ್ತಾಳೆ. ಅದಕ್ಕೆ ಮತ್ತು ನನಗೆ ಅವಳು ಬುದ್ಧಿನೇ ಸರ್ ಬರಲ್ಲ. ಅವಳು ಮಾತಾಡ್ಸೋಕ್ಕೂ ಸರ್ ಬರಲ್ಲ, ಅವಳಂಗೆ ಮಾತಾಡೋದಕ್ಕೂ ಅವಳಂಗೆ ವಾದ ಮಾಡೋದಕ್ಕೂ. ಅದಕ್ಕೆ ನನಗೆ ಅವಳಿಗೆ ಇಷ್ಟನೇ ಆಗಲ್ಲ. ನಾವೀಗಳಪ್ಪ ನಾವೇನು ಆ ಹುಡುಗಿ ಅಂತೂ ಅದು ಯಾಕಂಗೆ ಕಲ್ತೈತೋ ಏನೋ ಹೇಳು. ಆ ಹುಡುಗ ಒಂಥರ ಪರವಾಗಿಲ್ಲಪ್ಪ, ಇನ್ನೂ ಆ ಹುಡುಗಿ ಅಂತೂ ಯಪ್ಪ ಏನು ಕಲ್ತೈತೋ ಏನೋ. ನಾನು ಇಲ್ಲೇ ಬೈಯೋಣ ಅಂದ್ಕೊಂಡೆ, ಬೇಡ ಬೈದು ಸರಿಯಾಗಲ್ಲ, ನೋಡೋಣದಿಲ್ಲ ಅದು ನೆಲ್ಲಿಗೆ ತಾಣಂತಾಳೆ ಅಂತ ನೋಡಿದೆ. ಮತ್ತು ದೇವಸ್ಥಾನಕ್ಕೆ ಬೇರೆ ಹೋಗ್ತಿದ್ದೆ, ಯಾಕೆ ಸುಮ್ಮನೆ ಇಲ್ಲಿ ಜಗಳ ಮಾಡ್ಕೊಂಡು ಅಂತ ನನ್ನ ಪಾಡಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಅದಕ್ಕೆ ಆಮೇಲೆ ತಿಮ್ಮಜ್ಜಿಗೆ ತೋರಿಸಿದ್ರೆ ತಿಮ್ಮಜ್ಜೆಲ್ಲ ಉಸಿಲಿ ಮಾಡೋದು ಗೊತ್ತೈತೆ. ಅವಜ್ಜೇನು ದೊಡ್ಡವ್ರು ಸಣ್ಣ ನಾನು ನೋಡಲ್ಲ, ತಪ್ಪು ಮಾಡಿದ್ರೆ ಸರಿಯಾಗಿ ಅಲ್ಲಿ ಬಿಡ್ತಾ ಇರುತ್ತೆ. ಸರಿಯಾಗಿ ಬಿಟ್ಟು ಬುದ್ಧಿ ಕಲಿಸುತ್ತೆ ಅಂತ ನಾನು. ಅಲ್ಲ ಪಾಪ ಅವಜ್ಜಿನೇ ಸಂಬಳ ಬಂದಿದ್ದೆಲ್ಲ, ಈಟ ಸಂಬಳ ಬಂದಿದ್ದೆ, ಏನೋ ಇಕ್ಕೇಣೈತೆ ಬಿಡು, ಯಾತ್ಕನ ಖರ್ಚಿಗೆ ಆಗುತ್ತೆ ಅಂತ ಹೇಳಿ 1,000 ರೂಪಾಯಿ ಇಕ್ಕೇಣೈತೆ ಪಾಪ ಬಿಡಿಸ್ಕೊಂಬಂದು. ಅದನ್ನೇ ಹೊತ್ಕೊಂಡು ಹೋದ್ರೆ ಅದೇ ಕೇಳಾದ್ರೂ ಇಸ್ಕೋಬೇಕಾ? ಆ ಹುಡುಗಿಗೆ ಅಂತ ಬುದ್ಧಿನಿ ಕಲ್ಸೋದು. ನಾಳೆ ದಿನ ಮನೆ ಹಂಗೆ ಮಾಡಿದ್ದು, ನಾಳೆ ದಿನ ಬೇರೆ ಕಡೆ ಎಲ್ಲಾದ್ರೂ ಇವತ್ತೇನೋ ಬಿಡು ತಿಮ್ಮಜ್ಜಿ ಸುಮ್ಮನಾಗುತ್ತೆ. ಇಲ್ಲ ನಾನೇನೋ ಸರಿಯಾಗಿ ಅಲ್ಲಿ ಬಿಟ್ಬಿಡ್ತೀನಿ, ಯಾರೇ ಆಗಲಿ. ನಾನು ದೊಡ್ಡ ತಪ್ಪು ಮಾಡಿದ್ರೆ ತಪ್ಪು. ಈಗ ಹುಡುಗರಿಗೆ ಆಗಲಿ ಎಡ್ಬಿಟ್ಟು ಬುದ್ಧಿನೇ ಹೇಳ್ಬೇಕು. ಮಕ್ಕಳು ಇವತ್ತು ಬಿಡು ಅಂತ ಸುಮ್ಮನಾದ್ರೆ ನಾಳೆ ದಿನ ಇನ್ನೂ ದೊಡ್ಡದಾಗಿ ಮಾಡ್ತಾರೆ. ಎಲ್ಲನ ಹೋಗಿದ್ದಾಗ ಎಲ್ಲನ ಮಾಡಿದ್ದು ದೊಡ್ಡದಾಗಿ ಸರಿಯಾಗಿ ಕಪಾಳ ಕೊಯ್ದು ಕಳಿಸ್ತಾರೆ. ಇಂಥ ಬುದ್ಧಿನೇ ನಮ್ಮ ನಿನ್ನ ಮಕ್ಳಿಗೆ ಕಲ್ಸಿರೋದು ನೀನು ಅಂತ. ಹಂಗೆ ಅಂತೀನಿ ತಡಿ ಅವಳಿಗೆ. ಮಕ್ಳಿಗೆ ನ್ಯಾವದ ಬುದ್ಧಿ ಕಲ್ಸಿ ಫಸ್ಟು ಅಂತ ಇರಲಿ, ಆಮೇಲೆ ತೋರಿಸ್ತೀನಿ ತಡಿ ಫೋನ್ನಾಗಿ. ಬಾರಮ್ಮ ಬೇಬಮ್ಮ ಬಾಲಿಗೆ ಹೋಗೋಣ ಇಬ್ಬರಾಳನು. ನಾನು ಹಂಗೆ ಕೇಳ್ತೀನಿ, ಆಮೇಲೆ ಬಂದು ನೀನು ತೋರಿಸ್ಬಂತಿದ್ನ. ಸರಿನಿ, ನಾನು ಹೋಗಿ ಕೇಳ್ತಿರ್ತ ನಂಗೆ. ಅಲ್ಲ ಕಣೆ, ಎಲ್ಲ ದುಡ್ಡೆಲ್ಲ ಒತ್ಕೊಂಡಿದ್ದಾಳಲ್ಲೇ ನಿನ್ನ ಮಗಳು ಕೊಡಿಸಿ 1,000 ರೂಪಾಯಿ ದುಡ್ಡು ಒತ್ಕೊಂಬಂದವಳೆ ಅಂತ ಹೇಳ್ತೀನಿ. ನಾನು ಈಗ ಕೇಳ್ದಿಲ್ಲ, ಲಾಸಿ ಬಂತ ಪಿಳ್ಳೆ ತಗೊಂಡಿದ್ದೇನೆ ಪಾವಿ ಕೊಡೆ ಅಂತಂದೆ. ಇಲ್ಲ ಅಂತಂದ್ಲು. ನಮ್ಮ ಜಾನಮ್ಮ ಹೇಳ್ತು ಅವಾಗಲೇನೆ, ಅಜ್ಜಿ ಅವಳೇ ತಾಣಜ್ಜಿ ತಾಂಡಿರೋದು, ಅದಕ್ಕೆ ಅಂಗಡಿ ಮನೆಗೆ ಸುಮ್ಮನೆ ತಿಂಬಳಂತೆ. ಜ್ಯೂಸ್ ಅಂತೆ, ಕುರ್ಕುರೆ ಅಂತೆ, ಮೇಯ್ಯಳಂತ ಹಂಗೇನೆ. ಯಾಕೆ ಹಿಂಗೆ ಮೇಯ್ತಾಳಲ್ಲ ಅಂತ ನಮ್ಮ ಜಾನಮ್ಮ ಅಬ್ಸರ್ವ್ ಮಾಡೈತೆ. ಅಜ್ಜಿ ದುಡ್ಡು ಅವಳೇ ಓದ್ಕೊಂಡು ಹೋಗಿರೋದು, ಅದಕ್ಕೆ ಅಂಗಡಿ ಮನೆಗಳದು ಬೇಕ್ರಿಗಳದು ತಿಂಡಿ ಸಕ್ಕತ್ತು ತಿಂಬಳು ಅಂತಂತು. ನಮ್ಮ ಜಾನಮ್ಮ ಬಂದು ಹೇಳ್ತು, ಕೇಕು ಮೊಟ್ಟೆ ಪಪ್ಸು
ಏನೆಲ್ಲ ಒಂದು ಇದೈದು ತಗೊಳೋದ್ಲಂತಪ್ಪ. ಒಂದು 5 ಮೊಟ್ಟೆ ಪಪ್ಸ್ ತಗೊಳೋದ್ಲಂತ ಅಮ್ಮ. ಏನು ಅವಳು ಆ ಹುಡುಗ 3 ಕುಕ್ಕಂಡು ತಿಂದ್ರಂತೆ. ಅಮ್ಮ ಮೊಟ್ಟೆ ಪಪ್ಸು ಜ್ಯೂಸು ನೋಡ್ಬೇಕಣಮ್ಮ, ಇವತ್ತು ಹಬ್ಬ ಆಗ್ಬಿಟ್ಟೈತಾರ ಮನೆಯಾಗೆ. ನಮಗೆ ತೋರಿಸ್ಕೊಂಡು ತಗೊಂಡು ಹೋಗ್ತಾಳೆ. ನಾನು ತಗೊಂಡು ಹೋಗ್ತೀನಿ, ಬೇಕ್ರಿಗೆ ಹೋಗ್ತೀನಿ ಅಂತ ತೋರಿಸ್ಕೊಂಡು ತಗೊಂಡು ಹೋಗ್ತಾಳೆ ಅಂತ. ಏನು ಬ್ರೆಡ್ಡು ಬಿಸ್ಕತ್ತು ಕುರ್ಕುರೆ ಇವತ್ತೇನು ಹಬ್ಬ ಅಂತೆ. ಅವಳಿಗೆ ಅಂಗಡಿ ಮನೆಗಳು ತಿಂಬೋದು ಹಬ್ಬ ಅಂತೆ. ಯಪ್ಪ 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 ನೋಡ್ಬೇಕಂತೆ ಚಕ್ಲಿ ನಿಪ್ಪಟ್ಟು ಖಾರ ಯಪ್ಪ ಸ್ವೀಟು. ಏನಿವತ್ತು ತಿಮ್ಮಜ್ಜಿ ದುಡ್ಡು ಸಿಕ್ಕೈತಿ ಅಂತ ಚೆನ್ನಾಗೆ ಎಲ್ಲ ತಿಂದುಬಿಟ್ಟವ್ರೆ. ಅಲ್ಲ ಕಣಮ್ಮ ಮಣಿ, ತಿನ್ಲಿ ಅವರು. ಏನು ನನ್ನ ಮೊಮ್ಮಕ್ಕಳೇನೆ, ಏನು ಬೇರೆ ಇರಲ್ಲ. ಇಂಥದ್ದು ಮಾಡಬಾರ್ದು ಕಣಮ್ಮ. ಇಕ್ಕಿರೋದ ತಗೊಂಡು ಹೋಗ್ಬಾರ್ದು, ಕೇಳ್ದಂಗೆ ತಿರ್ಗಿ ಸುಳ್ಳು ಹೇಳ್ಬಾರ್ದು. ತಗೊಂಡ್ಮೇಲೆ ತಗೊಂಡಿದ್ರೆ ಮತ್ತೆ ತಗೊಂಡೇನೆ ಅಂಬನ ಏನೋ ಬಿಡತ್ತ. ತಗೊಂಡೈತೆ ಏನೋ ಹುಡುಗ್ರಾತ, ತಗೊಂಡವ್ರು ಹುಡುಗ್ರಾಟ ಅಂತಿದ್ದೆ. ಮತ್ತು ತಗೊಂಡಿಲ್ಲ ಅಂತೈತೆ. ಅವ್ರ ಅಮ್ಮ ನೋಡಿ ಹೆಂಗೆ ಮಾಡ್ತಾಳೆ. ಅಲ್ಲ ನಾವು ಇವತ್ತು ಸುಮ್ಮನಾದ್ರೆ ನಾಳೆ ದಿನ ದೊಡ್ಡದಾಗೆಲ್ಲಾದ್ರೂ ಕಳ್ತನಗಳು ಮಾಡಿದಾಗ ಅವಾಗ ಹೆಂಗಮ್ಮ ಮರ್ಯಾದೆ ಇರ್ತವೆ, ಮರ್ಯಾದೆ ಇರಲ್ಲ. ದೊಡ್ಡದಾಗ ಕಳ್ತನ ಮಾಡಿದಾಗ ಮರ್ಯಾದೆ ಕಳ್ಕೋಬೇಕಾಗುತ್ತೆ. ಅದಕ್ಕಾಗಿಯೇ ನಾನು ಹೇಳೋದು. ಅವ್ರು ಒಳ್ಳೆದಕ್ಕೆ ಹೇಳೋದು. ಓಕೆ ಹೇಳ್ತೀನಿ. ನಾವೇದು ಬುದ್ಧಿ ಕಲಿಸು ಅಂತ ಹೇಳಿ ಹೇಳ್ತೀನಿ. ಮತ್ತೇನೋ ನೀನು ಸುಮ್ಮನಾದ್ರೆ ಆತೆ. ಆಮೇಲೆ ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾರೆ. ಅದಕ್ಕೆ ಹೇಳೋದು ಕಲಿ. ಏನು 1,000 ರೂಪಾಯಿ ಕೊಟ್ಲಾಗ ಹೆಂಗೆ ಕೊಡ್ತಾರೆ ಹುಡುಗರು ಕೈಯಾಗ ತಿಂಬಕ್ಕೆಲ್ಲನ? ಏನು 10-5 ಕೊಡ್ತಾರೆ, ಬೇಡ 50-100 ಕೊಡ್ತಾರಮ್ಮ. 50-100 ಕೊಡಲ್ಲ, ಏನೋ ಒಂದು 5-10 ಕೊಡ್ತಾರೆ ಅಷ್ಟೇ. ಅದು ಹೆಂಗೆ 100 ರೂಪಾಯಿ ಗಟ್ಟಲೆ ಹುಡುಗರಿಗೆ ತಿಂಬಕ್ಕೆ ಕೊಡ್ತಾರೆ. ಹಂಗೆ ಮನೆ ತಿಂಡಿನ ಯಾರು ಕೊಡಲ್ಲ. ಅದು ನೀನು 1,000 ರೂಪಾಯಿ ದುಡ್ಡು ಅದು ಹೆಂಗೆ ತಿಂತಾರೆ? ತಿಂಡಿ ಏನೋ ಒಂದು ಗತಿ ಹಾಗೆ ಆಸ್ಪತ್ರೆಗೆ ಪಕ್ಕವತಿ ಬಿಸ್ಲಾಗಿ. ಅಂಗಡಿ ಮನೆ ತಿಂಡಿ ತಿನ್ಲಿ ಬಿಡು ತಕೊಂಡು ಅಂತ ಬಿಟ್ಟವಳು ಅವಳು. ಮರ್ಯಾದೆ ಇಲ್ದಾಳೆ ಹೇಳು ಹುಡುಗರಿಗೆ ಅಂತ ಬುದ್ಧಿ ಕಲ್ಸೋಳು ಏನು. ಅವಳು ಇವಾಗ ಕೇಳಿ ಎಷ್ಟು ಮಾತಾಡ್ತಾಳೆ. ನೀನು ಹೋಗಿ ಮಾತಾಡ್ತಾ ಇರ್ತೀನಿ ಮಜ್ಜಿ, ನಾನು ಬರ್ತೀನಿ ಸರಿನಾ? ನಾನು ಬಂದು ಆಮೇಲೆ ಇದನ್ನು ತೋರಿಸ್ತೀನಿ. ಅವಳಿಗೆ ಅರ್ಥ ಆಗಬೇಕು. ಅವಳಿಗೆ ಗೊತ್ತಾಗೈತೆ ಅಂತ ಗೊತ್ತಾಗಬೇಕು. ಸುಮ್ಮನೆ ಮಾತಾಡ್ತಾಳೆ ನೋಡ್ಬೇಕಾದ್ರೆ. ಹೋಗಿ ಅವಳನ್ನ ಕೇಳ್ತಿರು ಬರ್ತೀನಿ. ನಾನು ಅಕ್ಕೆ ಹೇಳ್ತೀನಿ ತಾಡಿ, ಇಸ್ಕೊಂಡೆ ಬರ್ತೀನಿ. ಏನು ನಮಗೇನು ಯಾರೇ 10 ರೂಪಾಯಿ ಇಲ್ಲ ಅಂದ್ರೆ ನನಗೇನು ಯಾರು ಕೊಡಲ್ಲ. ಆಮೇಲೆ ಏನು ಗನಸ ಏನಕ್ಕಿಲ್ಲ ಅಂದರೆ ನಾವು ಹೇಳ್ತಾರ ವಯಸ್ಸೋದ್ಮೇಲೆ. ಅಜ್ಜಿ ಏನಿಲ್ಲ ತಿಮ್ಮಜ್ಜಿ ಸರಿಯಾಗಿ ಕೇಳ್ಬೇಕು. ಸುಮ್ಮನಿರು ಬೇಬಮ್ಮ. ನೋಡಿ ಹಂಗೆ ನೀನು ಅದೇ ಸಮಯಕ್ಕೆ ಬಂದಿದ್ದೀಯ, ಹಂಗೆ ವಿಡಿಯೋ ಮಾಡ್ಕೊಂಡಿದ್ಯಾ. ಹಂಗೆ ದೇವಸ್ಥಾನಕ್ಕೆ ಹೋಗಕ್ಕಂತ ಬಂದಿರೋದು ಒಳ್ಳೇದೇ ಆಗೈತಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಹೋಗಕ್ಕಂತ ಬಂದು ನನಗೆ ಇವ್ರು ಇರಲಿಲ್ವಾ, ನೋಡಿದೆ. ಅವಳು ಒಬ್ಸರ್ವ್ ಮಾಡ್ತಾ ಇದ್ಲು. ಆಗ್ಲೆಲ್ಲ ಬಗ್ ನೋಡ್ತಾ ಇದ್ಲಿಲ್ಲ. ನಿನ್ಕೊಂಡು ನಾನು ಇವಳು ಯಾಕೆ ಹಿಂಗೆ ನೋಡ್ತಾ ಇದ್ದಾಳಲ್ಲ, ಒಳಗೆ ಹೋಗಂಗೂ ಇಲ್ಲ, ಯಾಕೋ ಹಿಂಗೆ ನೋಡ್ತಾ ಇದ್ದಾಳೆ, ನನಗೆ ಬರಲ್ಲ ಅಂಬೋದು ಗೊತ್ತಾಯಿತು. ಈ ಮನೆಗೆ ಅವಳು ಬರಲ್ಲ, ನಿಮ್ಮ ಇವು ಗೀತಕ್ಕನ ಮಕ್ಳಿಗೆ ಅವಳಿಗೂ ಸ್ವಲ್ಪ ಜಗಳ ಮುನ್ಸು ಬರಲ್ಲ ಹೋಗಲ್ಲ ಅಂಬೋದು ನನಗೆ ಗೊತ್ತಾಯಿತು. ಅದಕ್ಕೆ ಆಮೇಲೆ ಅಯ್ಯೋ ಏನಾದರೂ ತಗೊಂಡಿರ್ಬೇಕಾ, ಏನಾದರೂ ತಗೊಂಬಕ್ಕ ನೋಡ್ತಾ ಇದ್ದಾಳ ಅಂತ ನನಗೆ ಸ್ವಲ್ಪ ಡೌಟ್ ಬಂತು. ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಹಂಗೆ ನೋಡಿದೆ, ಅಬ್ಸರ್ವ್ ಮಾಡಿದೆ. ಬಂದ್ಲು ತಗೊಂಡ್ಲು ಅದನ್ನೆಲ್ಲ. ಅದಕ್ಕೆ ನಾನೆಲ್ಲ ಝೂಮ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡು ಎಲ್ಲ ವಿಡಿಯೋ ಮಾಡಿಬಿಟ್ಟೆ. ಸುಮ್ಮನೆ ಅವ್ರ ಅಮ್ಮಗೆ ತೋರಿಸಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಅವ್ರ ಅಮ್ಮ ನೋಡಿ ಎಷ್ಟು ಬೇಕಾದ್ರೆ ಸುಳ್ಳು ಹೇಳ್ತಾಳೆ, ತಿಮ್ಮಜ್ಜಿಗೂ ಗೊತ್ತಾಗಲಿ. ಪಾಪ ಅವಧಿ ಬಿಡು ಅಂತ ಕೊಡುತ್ತೆ ಆತನ ಬೈಳೋದು ಕಳ್ಕೊಂಬತ್ತೆ. ಅಲ್ಲ ನೋಡು ಎಷ್ಟು ಇದನ್ನು ಮಾಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ದುಡ್ಡು ತಗೊಂಡಿರೋದು ತಿಮ್ಮಜ್ಜಿಗೆ ಗೊತ್ತಾಗೈತೆ. ತಿಮ್ಮಜ್ಜಿ ಏನಿಲ್ಲ, ಎರಡು ಬಿಟ್ಟು ಬುದ್ಧಿ ಕಲಿಸುತ್ತೆ. ಅವಜ್ಜೇನಿ ಯಾರನ್ನೂ ಕೇಳಲ್ಲ, ಸರಿಯಾಗಿ ಬಿಡುತ್ತೆ. ಸರಿಯಾಗಿ ಎರಡು ಬಿಟ್ಟು ಬುದ್ಧಿ ಕಲಿಸುತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫೋನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.